ನಮಸ್ಕಾರ. ನಾನು ವಿದ್ಯಾ ರಮೇಶ್ ಭಟ್, ಗೃಹಿಣಿ. ನಾನು ಇಂದು ರಾಮಾಯಣದಲ್ಲಿ ಬರುವ ಹನುಮಂತನ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹನುಮಂತನು ತನ್ನ ದೂತನ ಗುಣಗಳಿಗಾಗಿ ತುಂಬ ಹೆಸರುವಾಸಿಯಾಗಿದ್ದಾನೆ. ಕಿಷ್ಕಿಂಧ ಕಾಂಡದಲ್ಲಿ ಬರುವ ಘಟನೆಯನ್ನು ಹೇಳ್ತೀನಿ. ಸೀತಾಪಹರಣದ ನಂತರ ಸೀತಾನ್ವೇಷಣೆ ಮಾಡ್ತಾ ರಾಮ ಲಕ್ಷ್ಮಣರು ಕಿಷ್ಕಿಂಧೆಗೆ ಬರ್ತಾರೆ. ಅಲ್ಲಿ ಅವರನ್ನು ಸುಗ್ರೀವ ಮತ್ತು ಇತರ ವಾನರರು ನೋಡ್ತಾರೆ. ಅವರಿಗೆ ಹೆದರಿಕೆ ಆಗುತ್ತೆ, ಸುಗ್ರೀವನಿಗೆ ಹೆದರಿಕೆ ಆಗುತ್ತೆ, ಸಂಶಯನೂ ಬರುತ್ತೆ. ತನ್ನ ಅಣ್ಣ ವಾಲಿ ಇವರನ್ನಿಬ್ಬರನ್ನ ಕಳಿಸಿರಬಹುದೋ ಏನೋ ಅಂತ. ಮತ್ತು ಆವಾಗ ಸುಗ್ರೀವನ ಮಂತ್ರಿಯಾದ ಹನುಮಂತನ ಹತ್ರ ಸುಗ್ರೀವ ಹೇಳ್ತಾನೆ, ಧನುರ್ಧಾರಿಗಳಾದ ವೀರರಂತೆ ಕಾಣುವ ಆ ಇಬ್ಬರ ಪರಿಚಯವನ್ನು ಮಾಡಿಕೊಂಡ್ವಾ ಹೋಗುವಂತ. ಆಗ ಹನುಮಂತನು ಒಬ್ಬ ಭಿಕ್ಷುವಿನ ರೂಪದಲ್ಲಿ ರಾಮ ಲಕ್ಷ್ಮಣರ ಹತ್ತಿರ ಬಂದು ವಿನಮ್ರತೆಯಿಂದ ತಲೆಬಾಗಿ ಕೇಳ್ತಾನೆ. ಮಧುರ ವಾಣಿಯಿಂದ ಇವನು ಮಾತಾಡಿಸ್ತಾನೆ. ಅವನು ಹೇಳ್ತಾನೆ, ಧನುರ್ಧಾರಿಗಳಾದ ಮಹಾಪರಾಕ್ರಮಿಗಳಂತೆ ಕಾಣಿಸುವ ಮತ್ತು ಕಠೋರ ವ್ರತವನ್ನು ಆಚರಿಸುವಂತೆ ಕಾಣಿಸುವ ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ನೀವು ಮಹಾಪ್ರಭಾವಶಾಲಿಗಳಂತೆ ಕಾಣಿಸ್ತಾ ಇದ್ದೀರಾ, ದೇವತೆಗಳಂತೆ ಮಹಾಪ್ರಭಾವಶಾಲಿಗಳಂತೆ ಕಾಣಿಸ್ತಾ ಇದ್ದೀರಾ. ನೀವು ಯಾರು, ಇಂಥ ದುರ್ಗಮವಾದ ವನ್ಯಜೀವಿಗಳಿರುವಂಥ ಕಾಡಿಗೆ ಯಾಕೆ ಬಂದಿದ್ದೀರಾ, ನಿಮ್ಮ ಉದ್ದೇಶ ಏನು ಅಂತೆಲ್ಲ ತುಂಬ ಮಧುರವಾದ ಕಂಠದಲ್ಲಿ ಮತ್ತು ಮಧುರವಾಣಿಯಲ್ಲಿ ಕೇಳ್ತಾನೆ. ಮತ್ತು ಹನುಮಂತ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ಸುಗ್ರೀವನ ಬಗ್ಗೆ ಹೇಳ್ತಾ, ಅವನು ಒಬ್ಬ ಕಪಿರಾಜ ಸುಗ್ರೀವ. ಸುಗ್ರೀವನು ಒಬ್ಬ ವೀರ ಧರ್ಮಾತ್ಮ. ನಾನು ಅವನ ಮಂತ್ರಿಯಾದ ಹನುಮಂತ. ನಾನು ವಾನರ ಜಾತಿಯಲ್ಲಿ ಹುಟ್ಟಿದ್ದೇನೆ ಮತ್ತು ವಾಯುವಿನ ಮಗ. ಮತ್ತು ನನಗೆ ಬೇಕಾದಾಗ ನನ್ನ ಬಯಸಿದ ರೂಪವನ್ನು ನಾನು ಧರಿಸ್ಬೋದು. ಮತ್ತು ನಾನು ಋಷ್ಯಮುಖ ಪರ್ವತದಿಂದ ಬಂದಿದ್ದೀನಿ ಅಂತ ತನ್ನ ಪರಿಚಯವನ್ನು ಹೇಳ್ತಾನೆ. ಮತ್ತು ಸುಗ್ರೀವನು ನಿಮ್ಮ ಸಖ್ಯವನ್ನು ಬಯಸ್ತಾ ಇದ್ದಾನೆ, ನಿಮ್ಮ ಸ್ನೇಹವನ್ನು ಬಯಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇವನ ಮಾತುಗಳನ್ನು ಕೇಳ್ತಾ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಇವನು ಸುಗ್ರೀವನ ಕಡೆಯಿಂದ ಬಂದಿದ್ದಾನೆ. ಇವನು ತನ್ನ ಪರಿಚಯವನ್ನು ಸುಗ್ರೀವನ ಬಗ್ಗೆ ಎಲ್ಲ ಮಾತಾಡಿದ್ದಾನೆ. ತುಂಬ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದ್ದಾನೆ. ಇವನ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವನು ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಅಂತ. ಇಲ್ಲದೇ ಇದ್ದರೆ ಇಂಥ ಸುಂದರವಾದ ಭಾಷೆಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದೇ ರೀತಿ ಇವನು ವ್ಯಾಕರಣದಲ್ಲೂ ತುಂಬ ಅಧ್ಯಯನ ಮಾಡಿದ್ದಾನೆ ಅಂತ ಇವನ ಮಾತುಗಳಲ್ಲಿ ಸ್ಪಷ್ಟವಾಗುತ್ತೆ. ಯಾಕಂದರೆ ಒಂದೇ ಒಂದು ಅಶುದ್ಧವಾದ ಮತ್ತು ಪದ ಬರಲಿಲ್ಲ, ಅಪಶಬ್ದ ಬರಲಿಲ್ಲ ಇವನ ಮಾತಲ್ಲಿ. ಮತ್ತು ಇವನ ಮಾತಲ್ಲಿ ಎಲ್ಲೂ ಅಡೆತಡೆ ಇರಲಿಲ್ಲ. ಇವನು ಅಂದುಕೊಂಡದ್ದನ್ನು, ಇವನ ಮನಸ್ಸಿನಲ್ಲಿದ್ದದ್ದನ್ನು ತುಂಬ ಸ್ಪಷ್ಟತೆಯಿಂದ ಹೇಳಿದ್ದಾನೆ. ಮತ್ತು ಇವನು ಮಾತನಾಡುವಾಗ ಯಾವುದೇ ಅವಯವಗಳಲ್ಲಿ ದೋಷ ಕಂಡು ಬರಲಿಲ್ಲ. ಅಂದರೆ ಹಣೆ ಇರ್ಬೋದು, ಹುಬ್ಬಿರ್ಬೋದು, ಕಣ್ಣಿರ್ಬೋದು, ಮುಖದಲ್ಲಿ ಯಾವುದೇ ದೋಷ ಕಂಡು ಬರಲಿಲ್ಲ. ಮತ್ತು ಇವನು ಮಧ್ಯಮ ಸ್ವರದಲ್ಲಿ ಮಾತನಾಡಿದ್ದಾನೆ, ಕರ್ಣ ಕಠೋರವಾಗಿ ಮಾತಾಡಿಲ್ಲ. ಮತ್ತು ಇವನು ಮಾತನಾಡಿದಾಗ ಇವನು ಗೊತ್ತಾಗುತ್ತೆ ಸಂಸ್ಕಾರ ಮತ್ತು ಕ್ರಮ ಸಂಪನ್ನ ಅಂತ. ಅವಿಲಂಬಿತವಾಗಿ ಅದ್ಭುತವಾಗಿ ಮಾತಾಡಿದ್ದಾನೆ. ಇವನ ಮಂಗಳಮಯವಾದ ಮಾತುಗಳು ಯಾರನ್ನಾದರೂ ಪ್ರಸನ್ನಗೊಳಿಸುತ್ತೆ. ಮತ್ತು ಖಡ್ಗವನ್ನೆತ್ತಿದ ಶತ್ರುವಿನ ಹೃದಯವನ್ನು ಕೂಡ ಇವನ ಮಾತುಗಳು ಬದಲಾಯಿಸುತ್ತೆ ಅಂತ ಇವನ ಬಗ್ಗೆ ಒಳ್ಳೆಯ ಮಾತನ್ನು ಆಡ್ತಾನೆ ರಾಮ ಲಕ್ಷ್ಮಣನೊಟ್ಟಿಗೆ. ಆಮೇಲೆ ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಹೋಗು, ನೀನು ಹನುಮಂತನ ಜೊತೆ ಸ್ನೇಹದಿಂದ ಮಧುರವಾಣಿಯಲ್ಲಿ ಮಾತನಾಡು ಅಂತ ಹೇಳ್ತಾನೆ. ಆಮೇಲೆ ಲಕ್ಷ್ಮಣ ಹೇಳ್ತಾನೆ ಹನುಮಂತನಿಗೆ, ಸುಗ್ರೀವನ ಪರಿಚಯ ನಮಗೆ ಆಯಿತು ನಿನ್ನ ಮೂಲಕ. ನಮಗೆ ಸುಗ್ರೀವನ ಜೊತೆ ಸ್ನೇಹ, ಮೈತ್ರಿ, ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಆಗ ತುಂಬ ಸಂತೋಷ ಆಯಿತು ಹನುಮಂತನಿಗೆ. ಅವನು ಹೇಳ್ತಾನೆ, ಸುಗ್ರೀವನಿಗೆ ನಿಮ್ಮ ಜೊತೆ ಸಖ್ಯ ಮಾಡಲು ತುಂಬ ಸಂತೋಷವಾಗುತ್ತೆ. ಮತ್ತು ಅದೇ ರೀತಿ ಇವನು ಹೇಳ್ತಾನೆ, ನೀವು ದಯವಿಟ್ಟು ಹೇಳಿ, ನೀವು ಯಾರು, ನಿಮ್ಮ ಪರಿಚಯವನ್ನು ಹೇಳಿ, ಯಾವ ಕಾರಣದಿಂದ ನೀವು ಈ ದುರ್ಗಮವಾದ ಕಾಡಿಗೆ ಬಂದಿದ್ದೀರಾ ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ವನವಾಸದ ಅವರ ಕಥೆಯನ್ನು ಮತ್ತು ಸೀತಾಪಹರಣದ ಬಗ್ಗೆ ಮತ್ತು ಸೀತಾನ್ವೇಷಣೆಗಾಗಿ ಅವರು ಇಲ್ಲಿ ಬಂದಿದ್ದಾರೆ ಮತ್ತು ಸುಗ್ರೀವನನ್ನು ಅರಸುತ್ತಾ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ನಂತರ ಹನುಮಂತ ಹೇಳ್ತಾನೆ, ಸುಗ್ರೀವನಿಗೆ ತುಂಬ ಸಂತೋಷದಿಂದ ನಿಮಗೆ ಪೂರ್ಣ ಸಹಾಯವನ್ನು ಮಾಡ್ತಾನೆ ಸೀತಾನ್ವೇಷಣೆಗೆ ಅಂತ ಹೇಳ್ತಾನೆ.
ಅವರನ್ನು ಸುಗ್ರೀವ ಋಷ್ಯಮುಖ ಪರ್ವತದಲ್ಲಿ ಇರ್ತಾನೆ, ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಮತ್ತು ನಂತರ ರಾಮ ಲಕ್ಷ್ಮಣರ ಸ್ನೇಹ ಸುಗ್ರೀವನ ಜೊತೆ ಆಗುತ್ತೆ. ಹೀಗೆ ಒಂದು ಒಳ್ಳೆಯ ದೂತನ ಗುಣಗಳಿಂದ ಹನುಮಂತ ರಾಮ ಮತ್ತು ಸುಗ್ರೀವರ ನಡುವೆ ಸ್ನೇಹವನ್ನು ಬೆಸೆಯೋದಕ್ಕೆ ಮೂಲ ಕಾರಣವಾಗ್ತಾನೆ. ರಾಮ ಇನ್ನೊಂದು ಮಾತು ಹೇಳಿರ್ತಾನೆ ಲಕ್ಷ್ಮಣನಿಗೆ, ಹನುಮಂತನ ಗುಣಗಳ ಬಗ್ಗೆ ಹೇಳುವಾಗ ಇನ್ನೂ ಕೆಲವು ಮಾತುಗಳನ್ನು ಹೇಳಿರ್ತಾನೆ. ಇಂಥ ಒಳ್ಳೆಯ ದೂತನ ಯಾರಿರ್ತಾರೋ, ಯಾರ ರಾಜನಿಗೆ ಇಂಥ ಒಳ್ಳೆಯ ದೂತರಿರ್ತಾರೋ ಅಂಥ ರಾಜನ ಎಲ್ಲ ಮನೋರಥಗಳು ಕಾರ್ಯಗಳು ಸಿದ್ಧಿಯಾಗತ್ತೆ ಅಂತ. ಅದೇ ರೀತಿ ಹನುಮಂತ ಅವನು ಬಂದ ಕಾರ್ಯ ನೆರವೇರುತ್ತೆ. ರಾಮ ಮತ್ತು ಸುಗ್ರೀವರಲ್ಲಿ ಸ್ನೇಹ ಉಂಟಾಗುತ್ತೆ. ಮತ್ತು ಇದೇ ಗುಣಗಳನ್ನು ನಾವು ಮುಂದೆಯೂ ಕಾಣ್ತೀವಿ ಸುಂದರಕಾಂಡದ ಪ್ರಸಂಗದಲ್ಲಿ. ಸುಂದರಕಾಂಡದಲ್ಲಿ ರಾಮನ ಮುದ್ರೆಯುಂಗುರವನ್ನು ತೆಗೆದುಕೊಂಡು ಸೀತೆಯನ್ನು ಹುಡುಕುತ್ತಾ ಹನುಮಂತ ಲಂಕೆಯ ಕಡೆಗೆ ಹೊರಡ್ತಾನೆ. ಅಲ್ಲಿ ಲಂಕೆಯಲ್ಲಿ ಅಶೋಕವನದಲ್ಲಿ ಅವನು ಸೀತೆಯನ್ನು ನೋಡ್ತಾನೆ. ಸೀತೆಯ ಸ್ಥಿತಿ ತುಂಬ ದಯನೀಯವಾಗಿರುತ್ತೆ. ರಾವಣ ಪದೇ ಪದೇ ಸೀತೆ ಹತ್ರ ಬಂದು ತನ್ನನ್ನು ವರಿಸಬೇಕು ಅಂತ ಪೀಡಿಸ್ತಾ ಇರ್ತಾನೆ. ಸೀತೆ ಇಲ್ಲ, ಅವಳು ನಿರಾಕರಿಸಿದಾಗ ಬಲವಂತವಾಗಿ ಹೇಳ್ತಾನೆ ಅವನು, 1 ವರ್ಷದ ಅವಧಿಯನ್ನು ನಾನು ನಿನಗೆ ಕೊಡ್ತೀನಿ, ನಂತರ ನಾನು ಬಲವಂತವಾಗಿ ನಿನ್ನನ್ನು ವರಿಸಬೇಕಾಗತ್ತೆ ಅಂತ. ಅಲ್ಲಿ ಅವಳ ಕಾವಲಿಗಿದ್ದ ಇತರ ರಾಕ್ಷಸಿಯರು ಕೂಡ ಸೀತೆಗೆ ಯಾವಾಗಲೂ ಬಲವಂತ ಮಾಡ್ತಾ ಇರ್ತಾರೆ, ರಾವಣನಲ್ಲಿ ಅನುರಕ್ತಳಾಗು ಅಂತ ಹೇಳ್ತಾ ಇರ್ತಾರೆ. ಸೀತೆ ಥರ ರೋಸಿ ಹೋಗಿರ್ತಾಳೆ. ಅವಳು ರಾಮ ಬರ್ತಾನೆ, ರಾಮನು ಸೈನ್ಯದೊಟ್ಟಿಗೆ ಬಂದು ತನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡ್ತಾನೆ ಅಂತ ತುಂಬ ಕಾಯ್ತಾ ಇರ್ತಾಳೆ. ಆದರೆ ರಾವಣನ ಉಪಟಳ ಮತ್ತು ರಾಕ್ಷಸಿಯರ ಉಪಟಳ ಹೆಚ್ಚಾದಾಗ ಅವಳಿಗೆ ಒಂದು ರೀತಿ ಅವಳಿಗೆ ರೋಸಿ ಹೋಗಿರ್ತಾಳೆ. ಅವಳಿಗೆ ಇನ್ನೇನು 1 ವರ್ಷದಲ್ಲಿ 10 ತಿಂಗಳ ಅವಧಿ ಪೂರ್ಣ ಆಗೋಗಿರುತ್ತೆ. ಅವಳು ಪ್ರಾಣ ಕಳೆದುಕೊಳ್ಳೋದಾ ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಇಂಥ ದಾರುಣವಾದ ಸ್ಥಿತಿಯಲ್ಲಿರ್ತಾಳೆ ಸೀತೆ. ಅಂಥ ಸಮಯದಲ್ಲಿ ಹನುಮಂತ ಬರ್ತಾನೆ. ಹನುಮಂತ ಬಂದು ಮುದ್ರೆಯುಂಗರ ತೋರಿಸ್ತಾನೆ. ರಾಮನ ಮುದ್ರೆಯುಂಗರ ತೋರಿಸ್ಬಿಟ್ಟು ಸೀತೆಗೆ ಹೇಳ್ತಾನೆ, ರಾಮ ಲಕ್ಷ್ಮಣರ ಸೀತೆ ಇಲ್ಲದೆ ರಾಮ ಎಷ್ಟು ಕೊರಗ್ತಾ ಇದ್ದಾನೆ, ಅವನ ಚಿಂತೆಯ ಬಗ್ಗೆ ಹೇಳ್ತಾನೆ. ಮತ್ತು ಖಂಡಿತವಾಗಿ ರಾಮನು ಸೈನ್ಯದೊಟ್ಟಿಗೆ ಬಂದು ಸೀತೆಯನ್ನು ಅಲ್ಲಿಂದ ಪಾರು ಮಾಡ್ತಾನೆ ಅಂತ ಧೈರ್ಯ ಮೂಡಿಸ್ತಾನೆ. ಹೀಗೆ ಬದುಕುವ ಆಸೆಯನ್ನೇ ಕಳೆದುಕೊಂಡ ಸೀತೆಗೆ ಮತ್ತೆ ಬದುಕಬೇಕೆಂಬ ಆಶಾಕಿರಣವನ್ನು ಹುಟ್ಟಿಸಿದ್ದೆ ಹನುಮಂತ. ಸೀತೆಗೆ ಧೈರ್ಯ ಮೂಡಿಸ್ತಾನೆ ಮತ್ತು ಅವಳಿಂದ ಸಂದೇಶವನ್ನು ತೆಗೆದುಕೊಂಡು ರಾಮನಿಗೆ ತಲುಪಿಸ್ತಾನೆ. ರಾಮನಿಗೂ ಧೈರ್ಯ ಆಗುತ್ತೆ. ಸೀತೆ ಎಲ್ಲಿದ್ದಾಳೆ ಅಂತ ಅವಳ ವಿಚಾರದ ಬಗ್ಗೆ ತಿಳಿಯುತ್ತೆ. ಹೀಗೆ ಇನ್ನು ಮುಂದೇನು ನೋಡಿದಾಗ ಸುಂದರಕಾಂಡದಲ್ಲೇ ಬರುವ ಇನ್ನೊಂದು ಪ್ರಸಂಗ, ಹನುಮಂತನನ್ನು ರಾವಣನ ಆಸ್ಥಾನಕ್ಕೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಕೂಡ ರಾವಣನಿಗೆ ಹನುಮಂತನು ಹಿತೋಪದೇಶವನ್ನು ಮಾಡ್ತಾನೆ, ಧರ್ಮದ ಉಪದೇಶವನ್ನು ಮಾಡ್ತಾನೆ. ಪರರ ಪತ್ನಿಯನ್ನು ಹೀಗೆ ಬಂಧಿಸುವುದು ಸರಿಯಲ್ಲ, ಅವಳನ್ನು ಬಿಡುಗಡೆ ಮಾಡು. ರಾಮನ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವನು ಮಹಾಶಕ್ತಿಶಾಲಿ, ಅವನನ್ನು ಎದುರು ಹಾಕ್ಕೊಂಡವರಿಗೆ ಉಳಿಗಾಲ ಇಲ್ಲ. ಮತ್ತು ಸೀತೆ ನಿನ್ನ ಪಾಲಿಗೆ ಮೃತ್ಯು ದೇವತೆಯಾಗಿದ್ದಾಳೆ. ರಾಮನ ವಿರೋಧವನ್ನು ಕಟ್ಕೊಂಡವರಿಗೆ ತ್ರಿಲೋಕಗಳಲ್ಲಾದರೂ ಯಾವುದೇ ಲೋಕಗಳಲ್ಲಾದರೂ ಅವರು ಸುಖವಾಗಿರೋಕ್ಕಾಗೋದಿಲ್ಲ. ನೀನು ಅಧರ್ಮ ಮಾಡ್ತಾ ಇದ್ದೀಯಾ. ರಾವಣನಿಗೆ ಅಪ್ರಿಯವಾದರೂ ಕೂಡ ಇವನು ಧರ್ಮದ ಮಾತನಾಡ್ತಾನೆ. ಯಾವುದೇ ರೀತಿಯ ಅವನಿಗೆ ಭಯ ಇರೋದಿಲ್ಲ, ದೈನ್ಯತೆ ಇರೋದಿಲ್ಲ ಅವನ ಮಾತುಗಳಲ್ಲಿ. ಮತ್ತು ಅವನು ಧರ್ಮದ ಉಪದೇಶ ಮಾಡಿಬಿಟ್ಟು ನೀನು ರಾವಣನಿಗೆ ಹೇಳ್ತಾನೆ, ಅಧರ್ಮ ಮಾಡಿದರೆ ಅದರ ಫಲವನ್ನು ನೀನು ಮುಂದೆ ಅನುಭವಿಸಬೇಕಾಗತ್ತೆ ಅಂತ. ಹೀಗೆ ಅವನು ಮತ್ತೆ ಇದು ಹೇಳ್ತಾನೆ, ಈಶ್ವರನಾಗಲಿ ಸಾಕ್ಷಾತ್ ಬ್ರಹ್ಮನಾಗಲಿ ಅಥವಾ ಇಂದ್ರನಾಗಲಿ ಬಂದರೂ ಕೂಡ ರಾಮನ ವಿರೋಧವನ್ನು ಕಟ್ಕೊಂಡವರಿಗೆ ಉಳಿಗಾಲ ಇಲ್ಲ, ಅವರು ಕೂಡ ತಪ್ಪಿಸೋಕ್ಕಾಗೋದಿಲ್ಲ ಅಂತ ಸಾವನ್ನು ರಾಮ ಸಾಕ್ಷಾತ್ ದೇವತೆಗಳು, ದೇವರು ಅಥವಾ ರಾಕ್ಷಸರು ಇರ್ಬೋದು ಅಥವಾ ಗಂಧರ್ವರು ಇರ್ಬೋದು, ಯಕ್ಷರಿರ್ಬೋದು, ಅವರೆಲ್ಲರಿಗಿಂತನೂ ಅವರಿಗೆಲ್ಲರಿಗೂ ಸರಿಸಾಟಿಯಾಗಿ ಅವರ ವಿರುದ್ಧ ಯುದ್ಧ ಮಾಡಲು ಸಮರ್ಥನಾಗಿದ್ದಾನೆ. ಅವನ ಶಕ್ತಿಯನ್ನು ಕಡೆಗಾಣಿಸಬೇಡ ಅಂತ ಹೇಳ್ತಾನೆ. ಹೀಗೆ ಹನುಮಂತನ ಗುಣಗಳನ್ನು, ದೂತನ ಗುಣಗಳನ್ನು, ಲಕ್ಷಣಗಳನ್ನು ನಾವು ಪದೇ ಪದೇ ರಾಮಾಯಣದಲ್ಲಿ ನೋಡ್ತೀವಿ. ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ, ರಾಮಾಯಣವನ್ನು ಹೆಚ್ಚು ಓದೋಣ, ರಾಮಾಯಣದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ.